ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಆದ್ಮೇಲೆ ಏನ್ ಮಾಡ್ತಾರೆ? ಇದರ ಕರೆಕ್ಟ್ ಆನ್ಸರ್ ನಂಗೆ ಗೊತ್ತಿಲ್ಲ, ಬಟ್ ಏನ್ ಮಾಡಿದ್ರೆ ಒಳ್ಳೇದು ಅದೇ ಹೇಳ್ತೇನೆ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ವಿನ್ ಆಗ್ಲಿ ಆಗದಿರ್ಲಿ, ಅವ್ರು ಆಲ್ರೆಡಿ ಒಂದು ಒಳ್ಳೆ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡಿ ಆಗಿದೆ. ಅದನ್ನ ಹೇಗೆ ಯೂಸ್ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್. ನೋಡಿ, ರಕ್ಷಿತಾ ಶೆಟ್ಟಿಯ ಯೂಟ್ಯೂಬ್ ಜರ್ನಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇವ್ರು ಹೇಳ್ತಾರೆ ಇವರು ಫೇಮಸ್ ಆದದ್ದು ಇವರ ವ್ಲಾಗ್ಸ್ ನಿಂದ ಅಂತ. ಅದು ಸತ್ಯ, ಬಟ್ ನಾಟ್ 100%. ನೋಡಿ, ಇವರು ಫೇಮಸ್ ಆಗ್ಲಿಕ್ಕೆ ಇವರ ಯೂಟ್ಯೂಬ್ ಚಾನಲ್ ಎಷ್ಟು ಇಂಪಾರ್ಟೆಂಟು ಅದರಿಗಿಂತ ಜಾಸ್ತಿ ಈ ಟ್ರೋಲ್ ಪೇಜಸ್. ಅವ್ರು ಖಾಲಿ ವ್ಲಾಗ್ಸ್ ಹಾಕಿದ್ರು ಸಹ ಫೇಮಸ್ ಆಗ್ತಿದ್ರು, ಬಟ್ ಈ ಲೆವೆಲ್ಗೆ ಆಗ್ತಿರ್ಲಿಲ್ಲ. ಇದನ್ನ ನೀವು ಒಪ್ಕೊಳ್ಳೇಬೇಕು. ಇನ್ಫ್ಯಾಕ್ಟ್ ತುಂಬಾ ಜನರು ಅವರನ್ನ ರೀಲ್ಸ್ ಅಲ್ಲಿ ಡಿಸ್ಕವರ್ ಮಾಡಿದ್ರು. ಅಂಡ್ ಕೆಲವರಿಗೆ ಅವರ ಯೂಟ್ಯೂಬ್ ಚಾನಲ್ ಇರೋದು ಸಹ ಗೊತ್ತಿರ್ಲಿಕ್ಕಿಲ್ಲ. ಸೊ ಅವರ ಫಸ್ಟ್ ಜಾಬ್ ಮನೆಯಿಂದ ಹೊರಗೆ ಬಂದ್ಮೇಲೆ ಈಸ್ ಟು ಪ್ರಮೋಟ್ ಅವರ್ ಯೂಟ್ಯೂಬ್ ಚಾನಲ್. ಮೋಸ್ಟ್ ಆಫ್ ದ ಬಿಗ್ ಬಾಸ್ ಆಡಿಯನ್ಸ್ ಟಿವಿ ಸೀರಿಯಲ್ ನೋಡೋದ್ರಿಂದ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ 100% ಅವರ ವ್ಯೂಸ್ ಅಂಡ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತದೆ. ಬಟ್ ಆ ವ್ಯೂಸ್ ಅಂಡ್ ಸಬ್ಸ್ಕ್ರೈಬರ್ಸ್ ಖಾಲಿ ಒಂದು ಪೀರಿಯಡ್ ಆಫ್ ಟೈಮ್ಗೆ ಮಾತ್ರ, ಜಾಸ್ತಿ ಅಂದ್ರೆ 1 ವರ್ಷ. ಅದಾದ್ಮೇಲೆ ಅವರ ಕೋರ್ ಆಡಿಯನ್ಸ್ ಮಾತ್ರ ಅವರೊಟ್ಟಿಗೆ ಇರ್ತಾರೆ. ಅಂಡ್ ಈ ಬಿಗ್ ಬಾಸ್ ಐಪಲ್ಲಿ ಅವರನ್ನ ಸಬ್ಸ್ಕ್ರೈಬ್ ಮಾಡಿರ್ತಾರೆ ನೋಡಿ, ಟೈಮ್ ಪಾಸ್ ಆಗ್ತಾ ಇವರ ವ್ಲಾಗ್ಸ್ ನೋಡೋದನ್ನ ಬಿಟ್ಟು ಬಿಡ್ತಾರೆ. ಯಾಕಂದ್ರೆ ಅವ್ರು ಈ ಟೈಪ್ ಆದ ಕಾಂಟೆಂಟ್ ಕನ್ಸ್ಯೂಮ್ ಮಾಡೋ ಆಡಿಯನ್ಸೇ ಅಲ್ಲ. ಇದರ ಬೆಸ್ಟ್ ಎಕ್ಸಾಂಪಲ್ ಹಿಂದಿ ಯೂಟ್ಯೂಬರ್ಸ್ ಲೈಕ್ ಎಲ್ವಿಶ್ ಯಾದವ್ ಅಂಡ್ ಫುಕ್ರಾ ಇನ್ಸಾನ್. ಹಾಗಾದ್ರೆ ಅವ್ರು ಏನ್ ಮಾಡ್ಬೇಕು? ಸಿಂಪಲ್ ಆನ್ಸರ್, ಸೀರಿಯಲ್ಸ್. ಎಸ್, ನೋಡಿ, ಇವ್ರು ಬಿಗ್ ಬಾಸ್ ವಿನ್ ಆದ್ಮೇಲೆ ಆಬ್ವಿಯಸ್ಲಿ ಇವ್ರಿಗೆ ತುಂಬಾ ಸೀರಿಯಲ್ಸ್ ಅದು ಆಫರ್ ಬರ್ತದೆ. ಅದರಲ್ಲಿ ಯಾವ್ದಾದ್ರು ಒಂದು ಸೀರಿಯಲ್ ಅನ್ನು ಒಪ್ಪಿದ್ರು ಅವರ ಕೆರಿಯರ್ ಪೀಕ್ ಅಲ್ಲಿ ಇರ್ತದೆ. ನಾನ್ ವ್ಲಾಗ್ಸ್ ಮಾಡೋದನ್ನ ನಿಲ್ಸ್ಬೇಕಂತ ಹೇಳ್ತಿಲ್ಲ, ಬಟ್ ಸೀರಿಯಲ್ ಮಾಡಿದ್ರೆ ಜನರು ಅವರ ಪಾಸ್ಟ್ ಅಲ್ಲಿ ಆದ ಟ್ರೋಲ್ಸ್ ಅನ್ನ ಮರ್ತು ಒಂದು ಡಿಫ್ರೆಂಟ್ ರಕ್ಷಿತನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವ್ ಎನ್ಸ್ಕೊಳ್ಬಹುದು, ಸೀರಿಯಲ್ಸ್ ಯಾಕೆ, ಮೂವೀಸ್ ಯಾಕೆ ಬೇಡ? ನೋಡಿ, ಮೂವೀಸ್ ಎಲ್ಲ ನಿಮ್ಮ ಹೈಪ್ ನೋಡಿ ಸಿಗುದು. ಅಂಡ್ ಮೂವಿ ಆಫರ್ ಸಿಕ್ಕಿದ್ರು ಜಾಸ್ತಿ ಅಂದ್ರೆ ಒಂದು 2-3 ಸಿಗ್ಬೋದು. ಅದಾದ್ಮೇಲೆ ನಿಮ್ಮ ಟ್ಯಾಲೆಂಟ್ ಅಂಡ್ ನಿಮ್ಮ ಆಕ್ಟಿಂಗ್ ಸ್ಕಿಲ್ಸ್ ಮೇಲೆ ಮುಂದೆ ಹೋಗ್ಬೇಕು. ಅಂಡ್ ದೇರ್ ಆರ್ ಮೆನಿ ಅದರ್ ಫ್ಯಾಕ್ಟರ್ಸ್ ಟು. ಬಟ್ ಸೀರಿಯಲ್ಸ್ ಅಲ್ಲಿ ಹಾಗೇನಿಲ್ಲ. ಆಕ್ಟಿಂಗ್ ಸ್ಕಿಲ್ಸ್ ಬೇಕು, ಬಟ್ ಮೂವಿ ಈಸ್ ಟೋಟಲಿ ಡಿಫ್ರೆಂಟ್ ಥಿಂಗ್. ಅಂಡ್ ಅವರ ಮೇನ್ ಆಡಿಯನ್ಸೇ ಬಿಗ್ ಬಾಸ್ ಅರೌಂಡ್ ಬಿಲ್ಡ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಅವರನ್ನು ಎಲ್ಲರೂ ನೋಡ್ತಾರೆ. ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ಅಥವಾ ಏನಾದ್ರೂ ಫೀಡ್ಬ್ಯಾಕ್ ಕೊಡ್ಲಿಕ್ಕಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಡಾಕ್ಟರ್ ಬ್ರೋ ಬಿಗ್ ಬಾಸ್ಗೆ ಯಾಕೆ ಹೋಗಲ್ಲ ಅಂತ ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋ ಕ್ಲಿಕ್ ಮಾಡಿ. ಅಂಡ್ ರಕ್ಷಿತಾ ಶೆಟ್ಟಿ ಅವರ ಕಾಂಟ್ರವರ್ಸಿ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.